ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನದು ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಜರ್ಮನಿಯಲ್ಲಿ. ಸೊ ನನಗೆ ಒಂಥರ ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಆಲ್ ಆಫ್ ಅ ಸಡನ್ ಅಪ್ರಾಕ್ಸಿಮೇಟ್ಲಿ 4:30 to 5 PM ಅಲ್ಲಿ ಅರೌಂಡ್ ನಮಗೆ 4 ಡಿಗ್ರಿಯಿಂದ ಸ್ಲೈಟ್ಲಿ ಡಿಕ್ರೀಸ್ ಆಗ್ತಾ ಬಂತು 0 ಡಿಗ್ರಿಗೆ. ಸೊ 0 ಡಿಗ್ರಿ ಅಂತ ಅಂದಾಗ ಸ್ನೋ ಬರೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಏನೂ ತಪ್ಪೇ ಇಲ್ಲ. ಸೊ ಫೈನಲಿ ಇವತ್ತು ನಾನು ಸ್ನೋ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಸ್ಟಾರ್ಟ್ ಮಾಡಿದ್ರು ಕಾಲ್ ಮಾಡೋದಕ್ಕೆ, ಪಟ ಅಂತ ಸ್ನೋ ಬರ್ತಿದೆ ನೋಡು ಅಂತ. ಸೊ ನಾನು ಒಳಗಡೆ ಕೆಲಸ ಮಾಡ್ಕೊಂಡಿದ್ದೆ, ಗೊತ್ತೇ ಆಗಿಲ್ಲ ಹೊರಗಡೆ ಸ್ನೋ ಬರ್ತಾ ಇದ್ದಿದ್ದು. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪನೇ ಈ ಥರ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಜಾಸ್ತಿ ರಿಗರಸ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಗ್ರೀನ್ ಗ್ರಾಸ್ ಇರೋದೆಲ್ಲ ಫುಲ್ಲು ವೈಟ್ ಸ್ನೋ ಆಗಿ ಎಲೆಗಳ ಮೇಲೆಲ್ಲ ನೀವು ನೋಡ್ಬೋದು, ಒಳ್ಳೆ ಕಾಟನ್ ಕ್ಯಾಂಡಿ ಥರ ಫುಲ್ ರೋಡ್ ಪೂರ ಇದೇ ಥರ ಕವರ್ ಆಯಿತು. ಗ್ರೀನ್ ಗ್ರಾಸ್ ಮೇಲೆ ವೈಟ್ ಫುಲ್ಲು ಸ್ನೋ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇವತ್ತಿನ ಮಾತ್ರ. ನನಗೆ ಚೆನ್ನಾಗಿತ್ತು. ಅಂತ ಏನು ಥಂಡಿ ಅಂತೂ ಏನೂ ಆಗಲಿಲ್ಲ ನನಗೆ, ಫುಲ್ ಕೋಲ್ಡ್ ಆ ಥರ ಎಲ್ಲ ಏನೂ ಆಗಲಿಲ್ಲ. ಸೊ ನಾನು 0 ಡಿಗ್ರಿ ಅಂದರೆ ಹೇಗಿರುತ್ತೆ ಅಂತ ಎಲ್ಲ ಸುಮ್ಮನೆ ಓವರ್ ಥಿಂಕಿಂಗ್ ಮಾಡ್ತಾಯಿದ್ದೆ. ಆ ಥರ ಎಲ್ಲ ಏನೂ ಥಂಡಿ ಆಗಲ್ಲ. ಬೇಕಂದರೆ ಸ್ನೋ ಅಂತ ಅಂದಾಗ ನಮಗೆ ಯೂಶ್ವಲಿ ಅಷ್ಟೊಂದು ಕೋಲ್ಡ್ ಆಗಲ್ಲ. ಬ್ರೀಸ್ ಬಂದಾಗ, ಕೋಲ್ಡ್ ಬ್ರೀಸ್ ಬಂದಾಗ ಮಾತ್ರ, ವಿಂಡಿ ಇದ್ದರೆ ಮಾತ್ರ ತಡೆಯೋದಕ್ಕಾಗಲ್ಲ, ತುಂಬ ಚಳಿ ಆಗುತ್ತೆ. ಬಟ್ ಸ್ನೋ ಇದ್ದಾಗ ಯೂಶ್ವಲಿ ಅಷ್ಟೊಂದೇನು ನಮಗೆ ಕೋಲ್ಡ್ ಆಗೋದಿಲ್ಲ. ಸೊ ಆಮೇಲೆ ಏನಾಯಿತು ಅಂದರೆ ನಾನು ಹಿಂಗೆ ಇದು ನೋಡ್ಕೊಂಡು ಮುಂದೆ ವ್ಲಾಗ್ ಮಾಡ್ಕೊಂಡು ಹೊರಟೆ. ಸೊ ನನಗೆ ಗೊತ್ತಿಲ್ಲ, ನಮ್ಮ ಮನೆ ನೆಕ್ಸ್ಟ್ ಸ್ಟ್ರೀಟಲ್ಲೇ ಈ ಥರ ಒಂದು ಸಣ್ಣ ಜರಿ ಇದೆ. ಸೊ ಇವತ್ತು ಒಂದ್ರ ಮೇಲೆ ಒಂದು ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೋಡಿ ಬಹಳ ಖುಷಿ ಆಯಿತು. ಅಷ್ಟೊಂದು ಕ್ಲಾರಿಟಿ ಇಲ್ಲ ಈ ಇಮೇಜು ಫುಟೇಜಲ್ಲಿ, ಈ ವಿಡಿಯೋ ಫುಟೇಜ್ಗಳೆಲ್ಲ ಅಷ್ಟೊಂದು ಕ್ಲಾರಿಟಿ ಸಿಗೋದಿಲ್ಲ, ಯಾಕಂದರೆ ಹಿಮ ಬೀಳ್ತಾನೆ ಇತ್ತು. ಆಮೇಲೆ ನಾನು ಛತ್ರಿ ಬೇರೆ ಏನೂ ತೊಗೊಂಡೋಗಿರಲಿಲ್ಲ. ಸೊ ಹಾಗೆ ಎಷ್ಟಾಗುತ್ತೆ ಅಷ್ಟು ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅಲ್ಲಿ ಇಲ್ಲಿ ಸ್ವಲ್ಪ ಕ್ಲಾರಿಟಿ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಸ್ವಲ್ಪ ಅದನ್ನು ಇಗ್ನೋರ್ ಮಾಡಿ, ನೀವೇನಾದರೂ ಸ್ವಲ್ಪ ಗ್ಲಿಚ್ ಎಲ್ಲ ಕಾಣಿಸಿದ್ರೆ. ಸೊ ಇದೊಂದು ಬ್ಯೂಟಿಫುಲ್ ಜರಿ ನೋಡಿದೆ ನಾನು. ಇದನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದನ್ನು ಆದಷ್ಟು ಎಷ್ಟಾಗುತ್ತೆ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ದೆ ನೇಚರ್ ಜೊತೆ. ಈ ಕಡೆ ಎಲ್ಲ ಫುಲ್ ಹುಡ್ಸ್ ಇದೆ, ಸ್ವಲ್ಪ ಈ ಕಡೆ ಈ ಥರ ಒಂದು ಜರಿ ಇದೆ. ಇನ್ನೊಂದು ಸ್ಟ್ರೀಟ್ ಹತ್ರ ಈ ಕಡೆ ಹಿಂಗೆ ಸ್ಟ್ರೈಟ್ ಹೋದರೆ ಫುಲ್ ನಮಗೆ ಮನೆಗಳು ಕೂಡ ಇದೆ. ಈ ಥರ ಒಂದು ಟೇಬಲ್ ಕೂಡ ಹಾಕಿರ್ತಾರೆ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಥರ ಜರಿ ನೋಡಿಕೊಂಡು, ಒಂದು ಸ್ಟ್ರೀಮ್ ಅಂತಲೇ ಹೇಳ್ಬೋದು, ಒಂದು ಸ್ಟ್ರೀಮಿಂದ ಬಂದು ಆ ನೀರು ಕಲೆಕ್ಟ್ ಆಗಿ ಈ ಥರ ಜರಿಯಲ್ಲಿ ಹೋಗ್ತಾ ಇರೋದದು ಅಷ್ಟೇ. ಸೊ ನಮಗೆ ಇದು 0 ಡಿಗ್ರಿ ಅಂತ ತೋರಿಸ್ತಾ ಇತ್ತು ವೆದರು, ಬಟ್ ರಿಯಲ್ ಫೀಲ್ ಬಂದುಬಿಟ್ಟು -4 ಡಿಗ್ರಿ ಅಂತ ಇತ್ತು ವೆದರ್ ಫೋರ್ಕಾಸ್ಟ್ ಪ್ರಕಾರ. ನಮಗೆ ಲಾಸ್ಟ್ ವೀಕೇ ಗೊತ್ತಾಯಿತು ಇವತ್ತು ಸ್ನೋ ಬರುತ್ತೆ ಅಂತ. ಟ್ಯೂಸ್ಡೇ ಆ್ಯಂಡ್ ವೆಡ್ನಸ್ಡೇ ಬರುತ್ತೆ ಅಂತ ಫೋರ್ಕಾಸ್ಟಲ್ಲಿ ಹೇಳಿದರು. ಬಟ್ ನನಗೆ ನಂಬೋಕ್ಕಾಗ್ತಿರ್ಲಿಲ್ಲ, ಅಯ್ಯೋ ಹಿಂದೆ ಮುಂದೆ ಆಗ್ಬೋದು, ವೆದರ್ ಜರ್ಮನಿಯಲ್ಲಿ ಅನ್ಪ್ರೆಡಿಕ್ಟಬಲ್, ಸೊ ಹೇಳೋಕ್ಕಾಗಲ್ಲ ಹೆಂಗೆ ಏನು ಅಂತ. ಬಟ್ ಫೈನಲಿ ವೆದರ್ ಫೋರ್ಕಾಸ್ಟ್ ಪ್ರಕಾರನೇ ರೈನ್, ಮಳೆ, ನಂತರ ಡ್ರಿಸ್ಲಿಂಗ್ ಆಗ್ತಾನೆ ಇತ್ತು ಬೆಳಗ್ಗೆಯಿಂದ. ಆಮೇಲೆ ಇಮಿಡಿಯೇಟ್ಲಿ ನಾವು ಒಂದು 4 o'clock ಅಪ್ರಾಕ್ಸಿಮೇಟ್ಲಿ ವೆದರ್ ಯಾವಾಗ ಫುಲ್ ಡ್ರಾಪ್ ಡೌನ್ ಆಯಿತು ಆಗ ಸ್ನೋ ಸ್ಲೋಲಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಫ್ಟರ್ ಆ್ಯನ್ ಅವರ್ ಕಂಪ್ಲೀಟ್ ನನಗೆ ಸ್ನೋನ ನಾನು ವಿಟ್ನೆಸ್ ಮಾಡಿದೆ. ಈ ಥರ ಫುಲ್ ಗ್ರೀನ್ ಗ್ರಾಸ್, ಫುಲ್ಲು ಒಂದು ಪಾರ್ಕ್ ಫುಲ್ ವೈಟ್ ಸ್ನೋನೇ ನೋಡಿದ್ವಿ. ತುಂಬ ಚೆನ್ನಾಗಿತ್ತು ನೋಡಿ. ಸ್ವಲ್ಪ ಕಡೆ ಗ್ರೀನ್ ಕಾಣುತ್ತೆ, ಸ್ವಲ್ಪ ಎಲ್ಲ ಬೇಕಿದೆಲ್ಲ ಕಡೆ ಫುಲ್ ಕವರ್ ಆಗಿದೆ ಸ್ನೋ. ಸೊ ಟ್ರೀಸ್ ಮೇಲೂ ಕೂಡ ನಮಗೆ ಫುಲ್ ಸ್ನೋ ಕಲೆಕ್ಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆಲ್ಲ. ಕಾರ್ ಮೇಲೆಲ್ಲ ಸ್ನೋ ಕವರ್ ಆಗಿತ್ತು. ಇಟ್ ವಾಸ್ ರಿಯಲಿ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಇವತ್ತು ನಾನು ರಿಯಲ್ ಸ್ನೋ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನೋಡಲೇಬೇಕಂತ ಫುಲ್ ಕವರಪ್ ಆಗಿ ಹೋಗಿದ್ದೆ. ಗ್ಲೌಸಿಂದ ಹಿಡಿದು, ಮಫ್ಲರಿಂದ ಹಿಡಿದು, ಜಾಕೆಟ್ ಎಲ್ಲ ಹಾಕ್ಕೊಂಡು ಹೋಗಿದ್ದೆ. ಬಿಕಾಸ್ ನಾನು ಈ ಸಮಯದಲ್ಲಿ ಸಹಜವಾಗಿ ಆಫೀಸ್ನ ಬಿಡ್ತಾ ಇರ್ತೀನಿ. ಸೊ ಅಂದರೆ ನಾನು ಟ್ರೈನಲ್ಲಿರೋದ್ರಿಂದ ಏನು ಸ್ನೋನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ. ಸೊ ಮಾಡಬೇಕಂತಲೇ ಇವತ್ತು ನಾನು ಹೋಗಲಿಲ್ಲ ಅಂತಲೇ ಹೇಳ್ಬೋದು. ಸೊ ಗೊತ್ತಿತ್ತು ನಮಗೆ ಟ್ಯೂಸ್ಡೇ ಆ್ಯಂಡ್ ವೆಡ್ನಸ್ಡೇ ವೆದರ್ ಫೋರ್ಕಾಸ್ಟ್ ಪ್ರಕಾರ ಇವತ್ತು ಸ್ನೋ ಬರುತ್ತೆ ಅಂತ. ಸೊ ಹಾಗಾಗಿ ನಾನು ತಿಳ್ಕೊಬೇಕಾಗಿತ್ತು ಈ ವೆದರಲ್ಲಿ ನಾನು ಸಸ್ಟೈನ್ ಮಾಡ್ಬೋದಾ, ನಾನು ಯಾವ ರೀತಿ ಕವರಪ್ ಆಗಬೇಕು ಅಂತ. ಹಾಗಾಗಿ ನಾನು ಎಲ್ಲದನ್ನು ಕಟ್ ಡೌನ್ ಮಾಡಿ ಮನೇಲೇ ಇದ್ದೆ. ಸೊ
ನನ್ನ ಪ್ರಕಾರ ತಡಿಬೋದು ಅಂತ, ಏನು ಚಳಿ ಅಂತ ಏನೂ ಆಗೋದಿಲ್ಲ. ಬಿಕಾಸ್ ಸ್ನೋ ಟೈಮಲ್ಲಿ ನಮಗೇನು ಅಷ್ಟು ಇದಾಗಲ್ಲ. ವಿಂಡ್ ಇದ್ದರೆ ಬ್ರೀಸ್ ಇದ್ದರೆ ಮಾತ್ರ ತುಂಬ ಚಳಿ ತಡೆಯೋಕ್ಕಾಗೋದಿಲ್ಲ, ಲೇಯರ್ ಮೇಲೆ ಲೇಯರ್ ಹಾಕೋಬೇಕಾಗತ್ತೆ. ಬಟ್ ಏನಂದರೆ ಈ ಥರ ಮಳೆ ಮತ್ತು ಸ್ನೋ ಇದ್ದಾಗ ಗೊಚ್ಚೆ ಆಗೋದು ಸಹಜ. ಸೊ ಬೂಟ್ಸ್ ಹಾಕ್ಕೊಂಡ್ರೆ ಒಳ್ಳೆಯದು. ಶೂಕ್ಕಿಂತ ಬೂಟ್ಸ್ ಪ್ರಿಫರಬಲ್ ಅಂತ ಹೇಳ್ಬೋದು. ಮಿಕ್ಕಿದ್ದೆಲ್ಲ ವೆಲ್ ಆ್ಯಂಡ್ ಗುಡ್. ಗ್ಲೌಸ್ ಹಾಕ್ಕೊಂಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು, ಬಿಕಾಸ್ ಫ್ರೀಸ್ ಆಗುತ್ತೆ. ನಾನು ಒಂದು ಕೈ ಕ್ಲೋಸ್ ಹಾಕ್ಕೊಂಡಿದ್ದೆ, ಇನ್ನೊಂದು ಕೈ ವ್ಲಾಗ್ ಮಾಡ್ತಿರೋದ್ರಿಂದ ಸೊ ಇನ್ನೊಂದು ಕೈ ಫುಲ್ಲು ನನಗೆ ಫ್ರೀಸ್ ಆಗ್ತಾನೆ ಬಂತು ಅಂತ ಹೇಳ್ಬೋದು. ಸೊ ಬೆಟರ್ ಗ್ಲೌಸ್ ಹಾಕ್ಕೊಳ್ಳಿ. ಗ್ಲೌಸ್ ಹಾಕ್ಕೊಂಡು ಹೊರಗಡೆ ಹೋಗಿ ಸ್ನೋ ಇದ್ದಾಗ ಎಲ್ಲರಿಗೂ, ಬೇರೆಯವ್ರು ಯಾರ್ಯಾರು ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ ಜರ್ಮನಿಲಿರೋರಿಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊತೀನಿ. ನನ್ನ ಒಂದು ಅನಿಸಿಕೆಗಳನ್ನ ನೀವು ತೊಗೊಂಡ್ರೆ. ಮತ್ತು ಇನ್ನೇನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಸೊ ಅಷ್ಟೇ ಫ್ರೆಂಡ್ಸ್, ಎಲ್ಲದಕ್ಕೂ ಪ್ರಿಪೇರ್ ಆಗಿರಿ. ವಿಂಟರ್ ಸ್ಟಾರ್ಟ್ ಆಯಿತು. ಹಾರ್ಶ್ ರಿಯಾಲಿಟಿ ಆಫ್ ಲೈಫ್ ಎಂಟರ್ ಆಗ್ತಿದೆ. ಡಾರ್ಕ್ ಲೈಫ್ಗೆ ನಾವು ಎಂಟರ್ ಆಗ್ತಿದ್ದೀವಿ ಅಂತಲೇ ಹೇಳ್ಬೋದು. ಬೇಗನೆ ಕತ್ಲೆ ಆಗುತ್ತೆ. ಇಟ್ ವಾಸ್ ಅಪ್ರಾಕ್ಸಿಮೇಟ್ಲಿ 4:30 ಅಂತಲೇ ಹೇಳ್ಬೋದು. 4:30 to 5 o'clockಗೆ ನಮಗೆ ಸನ್ಸೆಟ್ ಆಗಿಬಿಡುತ್ತೆ ಇಲ್ಲಿ. ಸೊ ಫುಲ್ ಕತ್ಲೆ ಇರುತ್ತೆ. ಸೊ ಪರ್ಫೆಕ್ಟ್ ಟೈಮಲ್ಲೇ ನಾನು ಒಂದು ಸ್ನೋನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಇದಾಗಿತ್ತು ನನ್ನ ಸ್ನೋ ಎಕ್ಸ್ಪೀರಿಯೆನ್ಸ್. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.